ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಕಡೆ ಅಂಗನವಾಡಿಯ ವರ್ಕರ್ಸ್ಗಳ ಒಂದು ಸದ್ದು ನಡೀತಾ ಇದೆ ಅಂತಲೇ ಹೇಳ್ಬೋದು. ಹಾಗೆ ಅಂಗನವಾಡಿ ವರ್ಕರ್ಸ್ ಅಂದರೆ ಕಾರ್ಯಕರ್ತರು ಹಾಗೆ ಸಹಾಯಕಿಯರು ಇವರ ಒಂದು ಸಂಸ್ಥೆಯ ಅಂದರೆ ಸಂಘದ ಅಧ್ಯಕ್ಷೆ ಎಸ್ ವರಲಕ್ಷ್ಮಿಯವರು ಒಂದು ಮುಖ್ಯ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಮುಂದಿನ ಹೋರಾಟ ಯಾವಾಗ, ಯಾತಕ್ಕಾಗಿ ಅನ್ನೋದು ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕಂಪ್ಲೀಟ್ ಮಾಹಿತಿ ನಿಮಗೂ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ಸೊ ಹೀಗಾಗಿ ತಾವೆಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ, ಯಾರು ಸ್ಕಿಪ್ ಮಾಡ್ಕೊಂಡು ನೋಡಬೇಡಿ. ನಿಮಗೆ ಮಾಹಿತಿನ ಅರ್ಥ ಆಗೋದಿಲ್ಲ, ಕಂಪ್ಲೀಟ್ ಮಾಹಿತಿ ನಿಮಗೆ ತಿಳಿಯೋದಿಲ್ಲ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಅಂಗನವಾಡಿ ವರ್ಕರ್ಸ್ಗಳೆಲ್ಲ ಸೇರಿ ಪ್ರತಿಭಟನೆ ಯಾವಾಗಲೂ ಮಾಡ್ತಾನೇ ಇರ್ತಾರೆ. ಅವರ ಬೇಡಿಕೆಗಳು ನಮ್ಮ ಸರ್ಕಾರಕ್ಕೆ ಯಾವಾಗ ತಲುಪುತ್ತೋ ಅದೇ ಪ್ರಕಾರ ಕೆಲವೊಂದು ಬೇಡಿಕೆಗಳು ನಮ್ಮ ಸರ್ಕಾರ ಪೂರೈಸಿದೆ ಅಂತಲೂ ಕೂಡ ಹೇಳಬಹುದು. ಮೊನ್ನೆ ಎಲ್ಲ ತುಂಬಾ ಸದ್ದು ಮಾಡ್ತು ಬೆಳಗಾವಿ ಚಲೋ ಹೋರಾಟ. ನಮ್ಮ ಅಂಗನವಾಡಿ ವರ್ಕರ್ಸ್ಗಳೆಲ್ಲ ಸೇರಿ ಮಾಡಿರುವಂತಹ ಹೋರಾಟ ತುಂಬ ಸದ್ದು ಮಾಡ್ತು. ಅದೇ ಪ್ರಕಾರ ಅಂಗನವಾಡಿ ಸಂಸ್ಥೆಯ ಅಧ್ಯಕ್ಷೆ ಆಗಿರುವ ಎಸ್ ವರಮಲಕ್ಷ್ಮಿಯವರು ಕೂಡ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಸೊ ಏನು ಅಪ್ಡೇಟಪ್ಪ ಅಂದರೆ ಗ್ರ್ಯಾಚ್ಯುಯಿಟಿ ಬಗ್ಗೆ ಆಗಿರ್ಬೋದು, ಅವರ ಗೌರವಧನ ಹೆಚ್ಚಿಸುವುದರ ಬಗ್ಗೆ, ಹಾಗೆ ಅವರಿಗೆ ಖಾಯಂಗೊಳಿಸಬೇಕು ಅನ್ನೋ ಒಂದು ಸ್ಥಾನಕ್ಕೋಸ್ಕರ ಕೂಡ ಎಲ್ಲರೂ ಸೇರಿ ಬೆಳಗಾವಿಯ ಸುವರ್ಣ ದರ್ಜೆಯ ಬಳಿ ಡಿಸೆಂಬರ್ 17ರಂದು ಪ್ರತಿಭಟನೆ ನಡೆಸಲಿದ್ದಾರೆ ಅನ್ನುವ ಒಂದು ಮುಖ್ಯ ಮಾಹಿತಿನ ಹಂಚ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ಪ್ರಕಾರ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳ ಬೇಡಿಕೆ ಏನಪ್ಪ ಅಂದರೆ ಗುಜರಾತಿನ ಹೈಕೋರ್ಟ್ ಕೊಟ್ಟಿರುವ ಒಂದು ಮುಖ್ಯ ತೀರ್ಪಿನ ಬಗ್ಗೆ ನಮ್ಮ ರಾಜ್ಯ ಸರ್ಕಾರ ಕೂಡ ಯೋಚನೆ ಮಾಡಬೇಕು. ನಮ್ಮ ರಾಜ್ಯದ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳ ಬಗ್ಗೆ ಕೂಡ ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಯೋಚನೆ ಮಾಡಬೇಕು. ವರ್ಷಗಳು ಕಳೆದಂತೆ ಜವಾಬ್ದಾರಿಗಳು ಅತಿ ಹೆಚ್ಚು ಕೊಡ್ತಾರೆ, ಆದರೆ ನಮ್ಮ ಗೌರವಧನದ ಬಗ್ಗೆ ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಚಿಂತನೆ ಮಾಡುವುದಿಲ್ಲ. ಸೊ ಅದರಗೋಸ್ಕರ ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ನಮ್ಮ ಎಲ್ಲ ಅಂಗನವಾಡಿ ವರ್ಕರ್ಸ್ ಅಂದರೆ ಕಾರ್ಯಕರ್ತರದಾಗಿರ್ಬೋದು, ಸಹಾಯಕಿಯರದಾಗಿರ್ಬೋದು ಗೌರವಧನನ ಹೆಚ್ಚು ಮಾಡಬೇಕು, ಗ್ರ್ಯಾಚ್ಯುಯಿಟಿನೂ ಕೊಡಬೇಕು. ಅದರಂತೆ ಅಂಗನವಾಡಿ ವರ್ಕರ್ಸ್ಗಳಿಗೆ ಸಿ ಹಾಗೂ ಡಿ ದರ್ಜೆಯ ನೌಕರರು ಎಂದು ಪರಿಗಣಿಸಬೇಕು, ಅವರಿಗೆ ಖಾಯಂಗೊಳಿಸಬೇಕು ಎನ್ನುವುದು ಅಂಗನವಾಡಿ ವರ್ಕರ್ಸ್ಗಳ ಮುಖ್ಯ ಉದ್ದೇಶ ಅಂತಲೇ ಹೇಳ್ಬೋದು. ಹಾಗೆ ಅಂಗನವಾಡಿ ಕಾರ್ಯಕರ್ತರ ಮಾಸಿಕ ವೇತನ ಕೂಡ 26,000 ರೂಪಾಯಿ ಜಾರಿಗೊಳಿಸಲೇಬೇಕು ಅನ್ನುವುದು ಇವರ ಮುಖ್ಯ ಉದ್ದೇಶ ಅಂತ ತಿಳಿದು ಬರ್ತಾ ಇದೆ. ಅದೇ ಪ್ರಕಾರ ಬೆಳಗಾವಿ ಸುವರ್ಣಸೌಧ ದರ್ಜೆ ಬಳಿ ಡಿಸೆಂಬರ್ 17ಕ್ಕೆ ಪ್ರತಿಭಟನೆ ಕೂಡ ನಡೆಸಲಿದ್ದಾರೆ. ಸುಮಾರು ಪ್ರತಿಭಟನೆಗಳು ನಡೆಸ್ತಾರೆ ಅಂಗನವಾಡಿ ವರ್ಕರ್ಸ್ಗಳು, ಅದು ಡಿಸೆಂಬರ್ ತಿಂಗಳಲ್ಲೇ. ಕಳೆದ ಬಾರಿ ಕೂಡ ಡಿಸೆಂಬರ್ ತಿಂಗಳಲ್ಲೇ ನಡೆಸಿರುವ ಪ್ರತಿಭಟನೆಯಕ್ಕೆ ಅವರಿಗೆ ತಕ್ಕ ಪ್ರತಿಫಲ ಸಿಕ್ಕಿತ್ತು. ಅವರಿಗೆ ನಮ್ಮ ಸರ್ಕಾರ 2,000 ರೂಪಾಯಿ ಗೌರವಧನ ಹೆಚ್ಚಳ ಕೂಡ ಮಾಡಿತು. ಅದೇ ಪ್ರಕಾರ ಇವಾಗೂ ಇವರು ಮಾಡ್ತಾ ಇರುವ ಪ್ರತಿಭಟನೆ ನಮ್ಮ ಸರ್ಕಾರಕ್ಕೆ ತಲುಪಿ ಇವರಿಗೂ ತಕ್ಕ ಪ್ರತಿಫಲ ಸಿಗಲಿ ಅನ್ನುವುದೇ ನಮ್ಮ ಎಲ್ಲರ ಆಶಯ ಆಗಿರುತ್ತೆ. ಸೊ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳ ಒಂದು ಮನವಿಯ ಪ್ರಕಾರ ನಮ್ಮ ಸರ್ಕಾರ ಅವರ ಗೌರವಧನ ಹೆಚ್ಚಿಸಲಿ ಅನ್ನೋದು ನಮ್ಮ ಆಶಯ ಕೂಡ. ಹಾಗೆ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ಕಟ್ಟಡ ಅಂದರೆ ಸುಮಾರು ಅಂಗನವಾಡಿಗಳು ಬಾಡಿಗೆಯ ಕಟ್ಟಡದಲ್ಲಿದೆ. ಸೊ ಅದರ ಬಾಡಿಗೆ ಕರೆಕ್ಟ್ ಟೈಮಿಗೆ ಕೊಡಬೇಕು ನಮ್ಮ ಸರ್ಕಾರ. ಹಾಗೆ ಮೊಟ್ಟೆಯ ಹಣ ಕೊಡಬೇಕು ಅಂತ ಕೂಡ ಸುಮಾರು ಕಡೆ ಇದೇ ಸುದ್ದಿ ಆಗ್ತಾ ಇರೋದು. ಸೊ ನಮ್ಮ ಸರ್ಕಾರ ಇನ್ನು ಮುಂದೆ ಬಾಡಿಗೆ ಹಣ ಆಗಿರ್ಬೋದು, ಮೊಟ್ಟೆಯ ಹಣ ಆಗಿರ್ಬೋದು, ಹಾಗೆ ಅವರ ಗೌರವಧನ ಕೂಡ ಹೆಚ್ಚಳ ಮಾಡಲಿ ಅನ್ನುವುದೇ ನಮ್ಮೆಲ್ಲರ ಆಶಯ. ಸೊ ಇವರ ಪ್ರತಿಭಟನೆಗೆ ತಕ್ಕ ಫಲ ಸಿಗುತ್ತಾ, ಏನಾಗುತ್ತೆ ಅನ್ನೋದು ಕಾದು ನೋಡಬೇಕು ಫ್ರೆಂಡ್ಸ್, ಅಷ್ಟೇ. ಸೊ ತಮ್ಮೆಲ್ಲರಿಗೂ ಮಾಹಿತಿ ಸ್ವಲ್ಪನಾದರೂ ಉಪಯುಕ್ತ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿ. ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಥ್ಯಾಂಕ್ ಯು.